ನಾನು ದಿವ್ಯ ಕುಮಾರಿ ಅಮ್ಮ. ಹಾ ಹಾ ಅಮ್ಮನ ಮಾತಾಡಿ ಮೇಡಮ್. ಎಲ್ಲಿಂದ ನಿಮ್ದು ಊರು? ಇದು, ಬೆಂಗಳೂರು ಅಮೃತಹಳ್ಳಿ ಮೇಡಮ್. ಓಕೆ, ಮಾತಾಡಿ ಮೇಡಮ್, ಮಾತಾಡಿ. ನಾನು ಮೊದ್ಲು ಹೇಳಿದ್ದೆ ನಂದು ಗ್ಯಾಸ್ಟ್ರಿಕ್ ಮಾತ್ರ ಹುಷಾರಾಗಿದೆ, ಚೆನ್ನಾಗಿದ್ದೀನಿ ಅಂತ ಖುಷಿಯಾಗಿತ್ತು. ಇವಾಗ ಶುಗರು ಮತ್ತೆ ಕಾಲ್ ನೋವು, ಮಂಡಿ ನೋವು ಏನು ಇಲ್ಲ ಮೇಡಮ್, ಎಲ್ಲ ಚೆನ್ನಾಗಿದ್ದೀನಿ, ಎಲ್ಲಾ ಚೆನ್ನಾಗೈತೆ ನಂಗೆ. ಆಮೇಲೆ ನನ್ನ ಫ್ರೆಂಡ್ ಒಬ್ಳಿಗೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನನ್ಗೆ ತುಂಬಾ ಇಷ್ಟ ಆಯ್ತು ಮೇಡಮ್. ಅವರು ಕೊಡಗಲ್ಲಿರೋದು ಮೇಡಮ್. ಕೇಳ್ತಾ ಇತ್ತ ಮೇಡಮ್? ಕೇಳ್ತಾ ಇದೆ, ಮಾತಾಡಿ ಮೇಡಮ್, ಮಾತಾಡಿ. ಅವ್ರು ಕೊಡಗಲ್ಲಿರೋದು. ನಾನು ಸುಮ್ನೆ ನನ್ ತರದ ಇದ್ದಾಳಲ್ಲ ಅಂತ ಹೇಳ್ಬಿಟ್ಟು ನಾನು ಫೋನ್ ಮಾಡಿದೆ ಮೇಡಮ್. ಅವ್ರಿಗೂ ತುಂಬಾ ಹುಷಾರಿರ್ಲಿಲ್ಲ. ಅವಾಗ ಕೇಳಿದಾಗ ಹೇಗಾಯ್ತು ಅಂತ ಎಲ್ಲ ಕೇಳಿದ್ರು. ಈ ರೀತಿ ಆಯ್ತು, ನಮ್ಮ ಮಗಳು ಕೊಡ್ಸಿದ್ದಾಳೆ, ನಾ ಚೆನ್ನಾಗಿದ್ದೀನಿ ಕಣೆ ಅಂತ ಹೇಳ್ದೆ. ಅವಳಂತೂ ನನಗೂ ಕೊಡ್ಸು ಅಂತ ಶುರು ಮಾಡಿದ್ಲು. ಆಮೇಲೆ ನಂಗೆ ಭಯ. ನಾನು ಅವಳಿಗೆ ಹೇಳಿದ್ದೆ ನಾನ್ ತಗೊಂಡ್ಮೇಲೆ ನಾನು ಹುಷಾರಾಗಿದ್ನಿ ಅಂತ. ಅವಾಗ ಭಯ ಆಗಿತ್ತು. ಅವ್ರ ಮನೆಯವರೆಲ್ಲ ಏನಂತಾರೋ, ಅವ್ರೆಲ್ಲ ಶ್ರೀಮಂತರು, ನಾನು ಕೆರಿಯಸ್ ಆಗಿ ಮತ್ತೆ ಅವತ್ತೇ ಆಸ್ಪತ್ರೆ ಕರ್ಕೊ ಹೋಗಿ ಗ್ಲೂಕೋಸ್ ಹಾಕವ್ರೆ ಅವಳಿಗೆ. ಆಮೇಲೆ ನಾವ್ ಹೋದ್ವಿ, ಅವ್ರ ಮನೆಯವರೆಲ್ಲ ಕುಟುಂಬದವ್ರು ನೋಡಕ್ ಬಂದವ್ರೆ. ತುಂಬಾ ಅವ್ರು ಯಾರು ಏನು ಅನ್ನಿಲ್ಲ ಮೇಡಮ್. ಅವ್ರು ಚೆನ್ನಾಗಿ ಎಲ್ಲನ ನಮ್ಮ ಮಗಳು ಮಾಹಿತಿ ಕೊಡ್ತಾ ಇತ್ತು, ಅದನ್ನೆಲ್ಲ ಚೆನ್ನಾಗಿ ಕೇಳ್ಕೊಂಡ್ರು. ಆಮೇಲೆ ಮೇಡಮ್ ಅವ್ರಿಗೆ ಕೊಟ್ಬಿಟ್ಟು ಬಂದು ಆಮೇಲೆ ಮತ್ತೆ ಬುಕ್ ಮಾಡಿಸ್ಕೊಂಡು ಮತ್ತೆ ತಗೊಂಡು ಹೋಗಿ ಕೊಟ್ಟು ಬಂದೆ ಮೇಡಮ್. ಅವ್ರು ಈಗ ಫೋನ್ ಮಾಡ್ತಾವ್ರೆ, ಎಲ್ಲ ಚೆನ್ನಾಗವ್ರು. ಅದೇ ಒಂದ್ ನಂಗೆ ಸಂತೋಷ. ಅದಕ್ಕೆ ಧೈರ್ಯ, ಶ್ರದ್ಧೆ ಬೇಕು, ನಂಬಿಕೆ ಬೇಕು. ನಂಬಿಕೆಯಿಂದ ಎಲ್ಲ ಸರಿ ಆಗ್ತದೆ ಮೇಡಮ್.